श्रीभगवानुवाच अशोच्यानन्वशोचस्त्वं प्रज्ञावादांश्च भाषसे गतासून गतासूंश्च नानुशोचन्ति ಪಂಡಿತಾಃ. ಭಗವಾನ್ ಶ್ರೀಕೃಷ್ಣ ಇಲ್ಲಿ ಹೇಳುವುದೇನೆಂದರೆ, ಎಲೆ ಅರ್ಜುನ, ನೀನು ವಿದ್ವಾಂಸರಂತೆ ಮಾತುಗಳನ್ನೇನೋ ಆಡುತ್ತಿದ್ದೀಯೆ. ಆದರೆ ಯಾವುದು ದುಃಖಿಸಲು ಅರ್ಹವಾಗಿಲ್ಲವೋ ಅಂತಹ ವಿಷಯಕ್ಕಾಗಿ ನೀನು ದುಃಖಿಸುತ್ತಿದ್ದಿ. ನಿಜವಾದ ಪಂಡಿತರಾದವರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಿ ಆಗಲಿ ಎಂದಿಗೂ ದುಃಖಿಸುವುದಿಲ್ಲ. ದೇಹವೆಂದರೇನು, ಆತ್ಮವೆಂದರೇನು ಎಂಬ ಗಾಢವಾದ ಅರಿವಿರುವ ವಿದ್ವಾಂಸರು ಅದರ ಜೀವಸ್ಥಿತಿ ಮತ್ತು ಜಡಸ್ಥಿತಿಗಳೆರಡನ್ನೂ ಸಮಾನವಾಗಿ ಪರಿಗಣಿಸುತ್ತಾರೆ. ದೇಹ ಮತ್ತು ಆತ್ಮದ ಪರಿಪೂರ್ಣ ಸಂಬಂಧವನ್ನು ಅರಿತಿರುತ್ತಾರೆ. ಹುಟ್ಟಿದ ದೇಹ ಎಂದಾದರೊಂದು ದಿನ ಧರೆಗೆ ಹೊರಗಲೇಬೇಕು ಎಂಬ ಸತ್ಯವನ್ನು ನಿಚ್ಚಳವಾಗಿ ಅರಿತಿರುತ್ತಾರೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಪರೋಕ್ಷವಾಗಿ ಅರ್ಜುನನನ್ನು ಆತ್ಮತತ್ವವನ್ನು ಅರಿಯದ ವೇಷಧಾರಿ ಪಂಡಿತ ನೀನು ಎಂದು ಲೇವಡಿ ಮಾಡುತ್ತಿದ್ದಾನೆ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾನು ಯಾವ ಕಾಲದಲ್ಲಿಯೂ ಇರಲಿಲ್ಲ ಎಂಬುದಿಲ್ಲ. ಅಷ್ಟು ಮಾತ್ರವಲ್ಲ, ನೀನಾಗಲಿ ಇಲ್ಲಿರುವ ಎಲ್ಲ ರಾಜರಾಗಲಿ ಇರಲಿಲ್ಲ ಎಂಬ ಕಾಲವೇ ಇರಲಿಲ್ಲ. ಇನ್ನು ಮುಂದಕ್ಕೆ ಕೂಡ ನಾವೆಲ್ಲರೂ ಇರಲಿಲ್ಲ ಎಂಬ ಸಂದರ್ಭ ಕೂಡ ಉದ್ಭವಿಸುವುದಿಲ್ಲ ಎಂದು ಹೇಳುತ್ತಾನೆ ಕೃಷ್ಣ ಪರಮಾತ್ಮ. ಭಗವಂತ ಸಿಂಧುರೂಪಿಯಾದರೆ ನಾವೆಲ್ಲರೂ ಅವನಿಂದಲೇ ಸಿಡಿದು ಬಿದ್ದ ಬಿಂದು ರೂಪಿಗಳು. ಆದುದರಿಂದಲೇ ಎಲ್ಲ ಜೀವಿಗಳಲ್ಲಿಯೂ ಅಂಶರೂಪಿಯಾಗಿ ಭಗವಂತ ಪ್ರಜ್ಞಾಪೂರ್ಣವಾಗಿ ವ್ಯಾಪಿಸುತ್ತಾನೆ, ವಾಸಿಸುತ್ತಾನೆ. ಪರಮ ಸಾತ್ವಿಕರು ಮಾತ್ರ ತನ್ನ ಒಳಗೂ ಹೊರಗೂ ಚೈತನ್ಯ ರೂಪಿಯಾದ ಪರಮಾತ್ಮನನ್ನು ಕಾಣುತ್ತಾರೆ. ಆದುದರಿಂದಲೇ ಎಲ್ಲರಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಆ ಪರಬ್ರಹ್ಮ ವಸ್ತು ವಿಹರಿಸುತ್ತಲೇ ಇರುತ್ತದೆ ಎಂಬ ಸತ್ಯ ಅವರಿಗೆ ಸಾಕ್ಷಾತ್ಕಾರವಾಗಿರುತ್ತದೆ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ.